ಬಿಲೀವ್ ಇನ್ ದಿ ಬ್ಲೆಸ್ಟ್ 31 ಇಯರ್ಸ್ ಆಫ್ ಟ್ರಸ್ಟ್ ಅಂತ. ಈ ವರ್ಷ 32 ಇಯರ್ಸ್ ಆಫ್ ಟ್ರಸ್ಟ್ ಅಂತೇಳಿ. ಸೊ ನಾವು ಬೆಸ್ಟನ್ನ ಏನು ನಂಬ್ತೀವಿ. ಈ ಲೋಗೋಗೆ ತುಂಬ ವರ್ಷ ಆಯಿತು. ಹಾಗೆ ಅದಕ್ಕೆ ಸ್ವಲ್ಪ ಲೋಗೋನ ಚೇಂಜ್ ಮಾಡೋಣ ಅಂತ ನಮ್ಮ ಸ್ನೇಹಿತರು ಸ್ವಲ್ಪ ಹೇಳಿದರು. ಸೊ ಈಗ ಅಡಿಗಾಸ್ ಯಾತ್ರಾ ನ್ಯೂಸ್ ವೆಬ್ಸೈಟು ಇದು ಹೊಸದು. ಆ ಥರ ನನಗೆ ನಮ್ಮ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಆ ಆ್ಯಂಬ್ಲಮ್ ನೋಡಿಯೇ ರೆಕಗ್ನೈಸ್ ಮಾಡುವಂಥವ್ರು ಸಿಗ್ತಾರೆ ಅನ್ನೋದು ನನಗೆ ಇದಿರಲಿಲ್ಲ. ಬಾದಾಮಿ ಹೊಳೆ ಪಟ್ಟದಕಲ್ಲು ಇರ್ಬೋದು, ಈಗ ಬೀಚ್ ಟೂರಿಸಮ್ ಮೊನ್ನೆ ಅಷ್ಟೇ ಮಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಬೀಚನ್ನೆಲ್ಲ ಅಭಿವೃದ್ಧಿ ಮಾಡಬೇಕಂತ ಈ ಥರದ ನಿಟ್ಟಿನಲ್ಲಿ. ಆಮೇಲೆ ಯಾರಾದರೂ ರೆಸಾರ್ಟ್ ಮಾಡೋರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸರ್, ಅಡಿಗಾಸ್ ಯಾತ್ರಾದ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಹೇಳಿದರೆ ನಮ್ಮದು ಇನ್ನೂ ಸರ್ವೀಸಲ್ಲಿ ಮತ್ತಷ್ಟು ಏನು ಅಪ್ಗ್ರೇಡ್ ಮಾಡಲಿಕ್ಕಾಗುತ್ತೆ ನೋಡ್ತಾ ಇದ್ದೀವಿ. ಸ್ಟ್ಯಾಂಡರ್ಡ್ ಟೂರ್ ಇರ್ಬೋದು, ಕಸ್ಟಮೈಸ್ ಇರ್ಬೋದು, ಮತ್ತು ಇನ್ಫಾರ್ಮೇಷನ್ಸ್. ಈಗ ನಾವು 100% ಕರೆಕ್ಟ್ ಕೊಡ್ತಾ ಇದ್ದೀವಿ ಅಂದರೆ 100% ಮಾಡಲಿಕ್ಕಾಗುತ್ತೆ ನೋಡ್ತೀವಿ. 1% ಅಂತೂ ಇದ್ದೇ ಇರುತ್ತೆ ಲೋಪ. ನಾವು ಸರಿಯಾಗಿ ಹೇಳಿದರು ಏನಂದರೆ ಡೈಲಿ ಚೇಂಜಸ್ ಆಗ್ತಾ ಇರ್ತದೆ. ನಾವು ಸಹ ಅಪ್ಗ್ರೇಡ್ ಆಗ್ತಾ ಇರಬೇಕು. ನಾವು ಭಾಳಷ್ಟು ಏನು ಪತ್ರಿಕೆಗಳು ಟೂರಿಸಮ್ ರಿಲೇಟೆಡ್ ಹಾಗೆ ತುಂಬ ನಾವು ನಮಗೆ ಡೈಲಿ ಇಮೇಲ್ಸ್ ಎಲ್ಲ ಬರುತ್ತೆ. ವೊಯೇಜರ್ಸ್ ವರ್ಲ್ಡು ಇಂಟರ್ನ್ಯಾಷನಲಿಂದ ಕೆಲವೊಂದು ಪತ್ರಿಕೆಗಳದು ನಮ್ಮದು ಇಮೇಲ್ ಡೈಲಿ ಬರ್ತಾ ಇರ್ತದೆ. ಏರ್ ಇಂಡಿಯಾ ಇಂಥಲ್ಲಿ ಫ್ಲೈಟ್ ಜಾಸ್ತಿ ಮಾಡಿದೆ, ಲುಫ್ತಾನ್ಸಾ ಇಲ್ಲಿಗೆ ಫ್ಲೈಟ್ ಬಿಟ್ಟಿದೆ, ಮತ್ತು ಇಂಥ ಇದರಲ್ಲಿ ಇವತ್ತು ಹೊಸದು ಡಿಸ್ನಿಲ್ಯಾಂಡ್ ಓಪನ್ ಆಗಿದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ನಂದು ಆಫೀಸಿಗೆ ಬಂದ ತಕ್ಷಣ ಇಮೇಲ್ಸ್ ನಮಗೊಂದಿಷ್ಟು ಟ್ರಾವೆಲ್ ನ್ಯೂಸ್ ಬರುತ್ತೆ, ಬುಲೆಟಿನ್ಸ್ ಥರ. ಅದನ್ನು ಓದ್ತೇವೆ. ಇವತ್ತೇನಾಗಿದೆ, ಏನು ಕೇದಾರ್ನಾಥ್ ಓಪನ್ಸ್ ಆನ್ ಏಪ್ರಿಲ್ 28. ನಾವು ಕೂಡಲೇ ನಮ್ಮ ಗ್ರೂಪಿಗೆ ಹಾಕ್ತೀವಿ, ನಮ್ಮ ಹುಡುಗರಿಗೆ, ಎಚ್ಚರ ಆಗ್ರಪ್ಪ 28ನೇ ತಾರೀಕು ಓಪನ್ ಆಗ್ತಾಯಿದೆ ಅಂತ. ಹೀಗೆ ಈ ಥರದ ಡೆವಲಪ್ಮೆಂಟ್ಸ್ ಅಂದರೆ ನಾಲೆಜ್ ಇರಲಿ. ನಮ್ಮ ಕಸ್ಟಮರ್ಸಿಗೆ ಕೇಳ್ತಾರೆ ಅವ್ರಿಗೆ, ಕೇದಾರ್ನಾಥ್ ಯಾವಾಗ ಓಪನ್ ಆಗುತ್ತೆ, ಚಾರ್ಧಾಮ್ ಯಾವಾಗ ಸ್ಟಾರ್ಟ್ ಮಾಡ್ತೀರಂತ. ಅವ್ರು ಕೇಳೋಕ್ಕಿಂತ ಮುಂಚೆ ಸರ್ ನಮ್ಮಲ್ಲಿ ಇಂಥದ್ದು ಡೇಟಿಗೆ ಯಾತ್ರಾ ಇದೆ, ರೆಡಿ ಇದೆ ಅಂತ ಬುಕ್ಕಿಂಗ್ ಮಾಡಿ ಅಂತ ಹೇಳುವಾಗ ನಾವು ಅಪ್ಗ್ರೇಡ್ ಮಾಡ್ತಾಯಿರ್ತೀವಿ. ಬೇರೆ ಯಾವುದೋ ಒಂದು ಅಲ್ಲಿ ನೋಡಿ, ನೀವು ಪ್ಯಾರಿಸಲ್ಲಿ ಎಲ್ಲ ಆ್ಯಡ್ ಮಾಡಿದ್ದೀರಾ, ಅದು ಇದು ಡಿಸ್ನಿಲ್ಯಾಂಡ್ ಆ್ಯಡ್ ಮಾಡಿಲ್ಲ ಸರ್. ಡಿಸ್ನಿಲ್ಯಾಂಡು ನೀವು ಬೇರೆ ಕಡೆ ಅದಕ್ಕಿಂತ ಚೆನ್ನಾಗಿದೆ. ನೀವು ಯಾಕೆ ಅಲ್ಲಿ ಪ್ಯಾರಿಸಿಗೆ ಹೋಗಿ ಡೈಲಿ, ಅಂದರೆ ತುಂಬ ಕಾಸ್ಟ್ಲಿಯೆಸ್ಟ್ ಸಿಟಿ, ಒಂದು ದಿನ ಸ್ಟೇ ಅಂದರೆ ಅದಕ್ಕಿಂತ ನೀವು ಹಾಂಗ್ಕಾಂಗಲ್ಲಿ ಹೋದರೆ ಅದಕ್ಕಿಂತ ಬ್ಯೂಟಿಫುಲ್ ಡಿಸ್ನಿಲ್ಯಾಂಡ್ ಇದೆ. ಈಗ ನಾವು ಮೊನ್ನೆ USA ಆರ್ಲ್ಯಾಂಡದಲ್ಲಿ ಒಂದು ಡಿಸ್ನಿಲ್ಯಾಂಡಿಗೆ ಹೋದೆ. ಆರ್ಲ್ಯಾಂಡ್ ಅಂತ ಫ್ಲೋರಿಡಾದಲ್ಲಿದೆ. ಆ ಡಿಸ್ನಿಲ್ಯಾಂಡ್ ನೋಡಿದಾಗ ನಾನು ಹೋದಾಗ ಎಸ್ ನಾವು ವೇಸ್ಟ್ ಆಫ್ ಮೈ ಟೈಮ್ ಆಯ್ತಲ್ಲ ಅಂತ ನಾನು ತಿಳಿಸ್ಕೊಂಡೆ. ಯಾಕೆ ಹೇಳಿದ್ರೆ ಅದಕ್ಕಿಂತ ಚೆನ್ನಾಗಿ ಹಾಂಗ್ಕಾಂಗಲ್ಲೇ ಡಿಸ್ನಿಲ್ಯಾಂಡ್ ಇದೆ, ಅದಕ್ಕಿಂತ ಅಟ್ರ್ಯಾಕ್ಷನ್ಸ್ ಇದೆ, ಅದಕ್ಕಿಂತ ನೋಡುವಂಥದ್ದೆಲ್ಲ ಇದೆ. ಸುಮ್ಮನೆ ನಾವು ವೇಸ್ಟ್ ಅಲ್ಲ, ನಂದು ಫುಲ್ ಡೇ ವೇಸ್ಟ್ ಆಯಿತು. ನಾವು ಅದನ್ನು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಸೊ ಪ್ರಮುಖವಾಗಿ ನಾವು ಕೇಳಲೇಬೇಕಾಗಿರುವಂಥದ್ದು ಅಡಿಗಾಸ್ ಯಾತ್ರಾದ ಪ್ಯಾಕೇಜ್ಗಳ ಬಗ್ಗೆ. ಚಿಕ್ಕದಾಗಿ ಬ್ರೀಫಾಗಿ ಹೇಳೋದಾದರೆ ಪ್ಯಾಕೇಜ್ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ಬೋದು. ನಮ್ಮಲ್ಲಿ ತುಂಬ ವೆರೈಟೀಸ್ ಪ್ಯಾಕೇಜಸ್ ಇದೆ. ಒಂದು ಡೊಮೆಸ್ಟಿಕ್ ಅಂತ ಬಂದರೆ ಒಂದು ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ಸ್ ಅಂತ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ಸ್ ಅಂತ ಹೇಳಿದರೆ ಇದು ಒಂದು ಡೇಟ್ ನಾವು ಪ್ರತಿ ತಿಂಗಳು ಹಾಕಿರ್ತೀವಿ, ಸುಟೇಬಲ್ ಡೇಟ್ಸ್. ಈಗ ಚಾರ್ಧಾಮ್ ಹೋಗ್ಬೇಕಂದ್ರೆ ಚಾರ್ಧಾಮ್ ಸೀಸನ್ಗೆ ಹಾಕ್ತೀವಿ. ಹಾಗೆ ಕಾಶಿಗೆ ಹೋಗ್ಬೇಕಂದ್ರೆ ಇವೆಲ್ಲ 365 ಡೇಸ್ ಡೆಸ್ಟಿನೇಷನ್ಸ್. ಸ್ವಲ್ಪ ಚಳಿ ಸ್ವಲ್ಪ ಸೆಕೆ ಮಿಕ್ಸ್ ಆಗುತ್ತೆ ಅಷ್ಟೇ. ಈ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಂತ ಹೇಳಿದ್ರೆ ನಾವು ಇಲ್ಲಿಂದನೇ ಕಿಚನ್ ಟೀಮ್ ಕಳಿಸ್ತೀವಿ ಅಲ್ಲಿ. ಸೊ ದೇ ಆರ್ ಪ್ರಿಪೇರಿಂಗ್ ಹಾಟ್ ಫುಡ್ ಡೈಲಿ, ವೆಜಿಟೇರಿಯನ್ ಮಾತ್ರ ಇರುತ್ತೆ ಇದರಲ್ಲಿ. ನಮ್ಮ ಟೂರ್ ಮ್ಯಾನೇಜರ್ಸ್ ಇರ್ತಾರೆ ಇದರಲ್ಲಿ ಥ್ರೂಔಟ್ ದಿ ಜರ್ನಿ. ಒನ್ಸ್ ಸ್ಟಾರ್ಟ್ ಆಯ್ತಂದರೆ ಟೂರ್ ಎಂಡ್ ಆಗೋವರೆಗೆ ಗ್ರೂಪ್ ಸೈಜ್ ಬಂದು 44 ಜನ ಇರ್ತಾರೆ ಒಂದು ಗ್ರೂಪಲ್ಲಿ. 44 ಅಥವಾ 49 ಲಕ್ಸುರಿ ಕೋಚ್ ಇರುತ್ತೆ ಇದರಲ್ಲಿ. ಸ್ಟೇ ಬಂದು ಎಲ್ಲ ಕಡೆ AC ರೂಮ್ಸ್, ಡಿಲಕ್ಸ್ ರೂಮ್ಸ್ ಇರುತ್ತೆ, ಎಕ್ಸೆಪ್ಟ್ ಹಿಲ್ಲಿ ಏರಿಯಾದಲ್ಲಿ ನೇಚರ್ ಇಟ್ ಸೆಲ್ಫ್ AC. ಸೊ ಅಂತ ಇದರಲ್ಲಿ ಅಂದರೆ ಬದ್ರಿಕೆ ಥರಲ್ಲ ಇರಲ್ಲ. ಅಲ್ಲಿ ನಾವು ಕಿಚನ್ ಹೈಯರ್ ಮಾಡಿ ಇವರಿಗೆ ಅಲ್ಲಿ ಫುಡ್ ಪ್ರಿಪೇರ್ ಮಾಡ್ಕೊಡ್ತೀವಿ. ಇದರಲ್ಲಿ ನಮ್ಮ ಕಾಶ್ಮೀರದಂಥ ಸ್ಥಳಗಳಿಗೆ ನಮ್ಮಲ್ಲಿ ತುಂಬ ಜನ ಬರ್ತಾರೆ. ಕಾಶಿಗಿಂತ ಕಾಶ್ಮೀರಕ್ಕೆ ಬರೋರು ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಜನರ ಮನಸ್ಸಲ್ಲಿ ಇದೆ, ಅಲ್ಲಿ
ಹೋಟೆಲ್ಸು ಎಲ್ಲ ವೆಜ್ ಇದೆಯೋ ಇಲ್ಲವೋ, ವೆಜ್ ಆಪ್ಷನ್ ಇದೆಯೋ ಇಲ್ಲವೋ, ಈ ಥರದ ಭಾವನೆ ಇರೋದ್ರಿಂದ ನಮ್ಮದು ಪ್ಯೂರ್ ವೆಜ್ ಕಿಚನ್ ಇದ್ದಲ್ಲಿ ನಮ್ಮದು ಚೆನ್ನಾಗಿ ಇದು ಮಾಡ್ತಿದ್ದೀವಿ. ಇದು ಸ್ಟ್ಯಾಂಡರ್ಡ್ ಗ್ರೂಪ್ 2. ಇದು ಬಿಟ್ಟರೆ ಇನ್ನೊಂದು ಫಿಕ್ಸ್ಡ್ ಡಿಪಾರ್ಚರ್ ಅಂತ ಒಂದು ಮಾಡ್ತೀವಿ. ಎವ್ರಿ ಮಂತ್ ಡೇಟ್ ಅನೌನ್ಸ್ ಮಾಡ್ತೀವಿ. ಅಲ್ಲಿರೋ ಪ್ಲೇಸ್ಗಳೇ ಇಲ್ಲಿರ್ತದೆ, 2, 4, 6 ಆ ಡೇಟಿಗೆ ಎಷ್ಟು ಜನ ಬುಕ್ ಆಗ್ತಾರೆ ಅವರನ್ನು ನಾವು ಕಳಿಸ್ತೀವಿ. ಈಗ 18th ಫೆಬ್ರವರಿ ಅಂತ ಡೇಟ್ ಅನೌನ್ಸ್ ಮಾಡಿರ್ತೀವಿ. 18th ಫೆಬ್ರವರಿಗೆ ಎಷ್ಟು ಜನ ಬುಕ್ ಆಗ್ತಾರೋ ಅವ್ರನ್ನ ಕಳಿಸ್ತೀವಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದಕ್ಕೆ ಎಷ್ಟು ಜನ ಆದರೂ ಕಳಿಸ್ತೀವಿ, 2 ಆದರೂ ಕಳಿಸ್ತೀವಿ, 4 ಆದರೂ ಕಳಿಸ್ತೀವಿ, 6 ಆದರೂ ಕಳಿಸ್ತೀವಿ. ಅಲ್ಲಿ ಮಿನಿಮಮ್ 30 ಅಬೌವ್ ಆಗಲೇಬೇಕು ಸ್ಟ್ಯಾಂಡರ್ಡ್. ಬಟ್ ಇಲ್ಲಿ ಹಾಗಿರಲ್ಲ. ಸ್ಟೇ ಬಂದು ನಿಮಗೆ 4 ಸ್ಟಾರ್ ಹೋಟೆಲ್ ಇರುತ್ತೆ, ಹೆಚ್ಚು ಕಡಿಮೆ 3 ಸ್ಟಾರ್ ಅಬೌವ್ ಆ್ಯಂಡ್ 4 ಸ್ಟಾರ್ ಹೋಟೆಲ್, ಲಕ್ಸುರಿಯಾಗಿ ಹೋಗ್ಬೇಕನ್ನೋರಿಗೆ ಇದು. ಆಮೇಲೆ ಆ ಪ್ಲೇಸಲ್ಲಿ ನಾನ್ ವೆಜ್ ಎಲ್ಲ ಅವೈಲೇಬಲ್ ಇದ್ದರೆ ವೆಜ್ ನಾನ್ ವೆಜ್ ಆಪ್ಷನ್ಸ್ ಇರುತ್ತೆ. ಈಗ ಇಂಡ್ಯಾದಲ್ಲಿ ಸಮ್ ಡೆಸ್ಟಿನೇಷನ್ಸ್ ನಾನ್ ವೆಜ್ ಇಲ್ಲ, ಹರಿದ್ವಾರ, ಕಟ್ರಾ ಇಂಥ ಸ್ಥಳಗಳಲ್ಲಿ, ಆವಾಗ ಅವರು ವೆಜ್ ಆಪ್ಷನ್ಗೆ ಹೋಗಬೇಕಾಗ್ತದೆ. ಸ್ಟೇ ಟು 4 ಸ್ಟಾರ್ ಹೋಟೆಲ್. ಆಮೇಲೆ ಅದೇ ಹೋಟೆಲ್ನಲ್ಲಿ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿರ್ತೀವಿ. ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್, ಲಂಚ್ ಆನ್ ದಿ ವೇ ಅವರೇ ಮಾಡಿಕೊಳ್ಳುವಂಥದ್ದು. ಸೈಜ್, ಗ್ರೂಪ್ ಸೈಜ್ 2, 4, 6 ಎಷ್ಟು 10 ಎಷ್ಟು ಆ ಸೈಜಿಗೆ ತಕ್ಕಂತೆ ನಾವು ವೆಹಿಕಲ್ ಅರೇಂಜ್ ಮಾಡಿರ್ತೀವಿ. ಇದು ಒಂದು ಫಿಕ್ಸೆಡ್ ಡಿಪಾರ್ಚರ್ ಅಂತ. ಇನ್ನೊಂದು ಇದೆ ಕಸ್ಟಮೈಸ್ ಅಂತ. ಕಸ್ಟಮೈಸ್ ಟೂರಲ್ಲಿ ನೀವು ಯಾವ ಡೇಟ್ ಹೇಳ್ತೀರೋ, ನೀವು ಎಷ್ಟು ಜನ ಇದ್ದೀರೋ ನೀವು ವ್ಯವಸ್ಥೆ ಮಾಡಿಕೊಡ್ತೀವಿ. ಎನಿ ಡೆಸ್ಟಿನೇಷನ್. ನಮಗೆ ಇಂಡ್ಯಾದಲ್ಲಿ ಅಂತೂ ನಾವು ಹೇಳಿದಾಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಾಗ ನಮ್ಮ ಅಡಿಗಾಸಿ ಹತ್ರದಲ್ಲಿ ಈಗ ಗೊತ್ತಿಲ್ಲದ ಸ್ಥಳನೇ ಇಲ್ಲ ನಿಮಗೆ. ಇಂಡ್ಯಾದಲ್ಲಿ ಯಾವುದೇ ಮೂಲೆ ಬೇಕಾದರೂ ನಾವು ಅರೇಂಜ್ ಮಾಡಿಕೊಡ್ತೀವಿ. ಮಣಿಪುರಕ್ಕೆ ಹೋಗ್ತೀವಿ ಅಂದ್ರೆ ರೆಡಿ, ನಾವು ವ್ಯವಸ್ಥೆ ಮಾಡ್ತೀವಿ, ಹೋಗೋರು ರೆಡಿ ಆಗಬೇಕಷ್ಟೆ. ಅಲ್ಲಿ ನಿಮಗೆ ಏನಂದರೆ ಆಪ್ಷನ್ಸ್ ಇದೆ: ಕ್ಲಾಸಿಕ್, ಸ್ಟ್ಯಾಂಡರ್ಡ್, ಡೀಲಕ್ಸ್, ಸೂಪರ್ ಡಿಲಕ್ಸ್, ಲಕ್ಸುರಿ ಆ್ಯಂಡ್ ಪ್ರೀಮಿಯಮ್. ನಿಮ್ಮ ಯಾವ ಬಜೆಟ್ ಇದೆಯೋ ಆ ತಕ್ಕಂತೆ ಹೋಟೆಲ್ಸ್ ಎಲ್ಲ ಬುಕ್ ಮಾಡಿಕೊಡ್ತೀವಿ. ಎಕ್ಸಾಂಪಲ್, ಕ್ಲಾಸಿಕ್ ನಾರ್ಮಲ್ ಕ್ಯಾಟಗರಿ ಹೋಟೆಲ್ ಇರುತ್ತೆ. ಸ್ಟ್ಯಾಂಡರ್ಡ್ ಒಂದು ಡೀಲಕ್ಸಿಂದ ಒಂದು 3 ಸ್ಟಾರ್ ಬಿಲೋ ಆ ಥರ. ಡೀಲಕ್ಸ್ ಕ್ಯಾಟಗರಿ ಅಂತ ಇದೆ, ಅಲ್ಲಿ 3 ಸ್ಟಾರ್ ಬರುತ್ತೆ. ಸೂಪರ್ ಡಿಲಕ್ಸ್ ಅಂತ 3 ಸ್ಟಾರ್ ಪ್ಲಸ್ 4 ಸ್ಟಾರ್ ಹೋಗ್ತದೆ. ಸೂಪರ್ ಡಿಲಕ್ಸ್ ಆ್ಯಂಡ್ ಲಕ್ಸುರಿ ಅಂತ ಅಲ್ಲಿ 4 ಸ್ಟಾರ್ ಬರುತ್ತೆ. ಲಾಸ್ಟ್ ಇನ್ನೊಂದು ಪ್ರೀಮಿಯಮ್ ಅಂತಿದೆ, ಅವೈಲೇಬಲ್ ಬೆಸ್ಟ್ ಇನ್ ದಿ ಸಿಟಿ, ಅದನ್ನು ಅರೇಂಜ್ ಮಾಡ್ತೀವಿ. ಸೊ ಇಲ್ಲಿ ಯಾರಿಗೆ ಯಾವ್ಯಾವ ರೇಂಜ್ ಬೇಕು, ಯಾವ ಡೇಟ್ ಬೇಕು, ನಿಮಗೆ ಬರ್ತ್ಡೇ ದಿನ ಹೋಗಬೇಕು, ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ದಿನ ಹೋಗಬೇಕು, ಅಥವಾ ಮಗುದ ಬರ್ತ್ಡೇ ದಿನ ನಾವು ಸಿಂಗಾಪುರಲ್ಲಿ ಇರಬೇಕು ಅಂತ ಇರ್ತಾರಲ್ಲ, ಹಾಗೆ ಡೊಮೆಸ್ಟಿಕಲ್ಲೂ ಇದೆ, ಇಂಟರ್ನ್ಯಾಷನಲ್ಲೂ ಇದೆ. ಇಂಟರ್ನ್ಯಾಷನಲ್ಲೂ ಫಿಕ್ಸೆಡ್ ಡಿಪಾರ್ಚರ್ ಇದೆ, ಕಸ್ಟಮೈಸ್ ಇದೆ. ಬಟ್ ಈ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಇಂಟರ್ನ್ಯಾಷನಲಲ್ಲ. ಯಾಕಂದರೆ ಇಂಟರ್ನ್ಯಾಷನಲಲ್ಲಿ ನಮ್ಮ ಜನ ಯಾವತ್ತೂ ಸ್ವಲ್ಪ ರಾಯಲ್ಲಾಗಿ ಹೋಗಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್. ನಾನು ಅದಕ್ಕೆ ಇವರೆಲ್ಲ ಕೆಲವರು ಯಾರೋ ಮಾಡ್ತಿರ್ತಾರಲ್ಲ, ನಾವು ನೋಡ್ತಿರ್ತೀವಿ 30,000ಕ್ಕೆ ಥೈಲ್ಯಾಂಡು. ನಮ್ಮ ಜನರಿಗೆ ನಾನು ಮಾಡೋದಿಲ್ಲ. ನಮ್ಮ ಜನರಿಗೆ ಅವ್ರು ರಾಯಲ್ಲಾಗಿಯೇ ಥೈಲ್ಯಾಂಡ್ ನೋಡ್ಕೊಂಡು ಬರಬೇಕು, ರಾಯಲ್ಲಾಗಿಯೇ ದುಬೈಗೆ ಹೋಗ್ಬೇಕು, ರಾಯಲ್ಲಾಗಿಯೇ ಬಾಲಿಗೆ ಹೋಗಬೇಕು, ರಾಯಲ್ಲಾಗಿಯೇ ಯುರೋಪ್ ಹೋಗಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಮತ್ತು ಅದ್ರ ಜೊತೆಗೆ ಈಗ ನಾಡಿದ್ದು ಬೇರೆ ಪ್ಯಾಕೇಜ್ಗಳು, ಇದನ್ನೆಲ್ಲ ನಾವು ಈ ವರ್ಷದ ಲೀಸ್ಟನ್ನು ಸಹ ಬಿಡುಗಡೆ ಮಾಡಲಿಕ್ಕಿದ್ದೀವಿ. ಸರ್, ಇವಾಗ ಸಾಕಷ್ಟು ಜನ ಯುವಕರು ಈ ಒಂದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬರಬೇಕು ಅಂತ ಅಂದ್ಕೊಳ್ಳುವಂಥವ್ರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸೊ ಅವರಿಗೆ ಏನೊಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಪ್ರವಾಸೋದ್ಯಮ ಅನ್ನೋದು ನೀವು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದರೆ ಸ್ಟಾರ್ಟಿಂಗ್ ಕೆಲವು ವರ್ಷ ಜಾಸ್ತಿ ಏನೂ ನಿರೀಕ್ಷೆ ಇಲ್ಲದೆ ಹಾರ್ಡ್ ವರ್ಕ್ ಮಾಡೋರಿಗೆ ಮಾತ್ರ ಪ್ರವಾಸೋದ್ಯಮ. ಹಾಕಿದ ತಕ್ಷಣ, ಇವತ್ತು ಹಾಕಿದ ತಕ್ಷಣ ನಾಳೆನೇ ಇಳುವರಿ ಬೇಕು ಅನ್ನೋದಕ್ಕೆ ಆಗಲ್ಲ. ನೀವು ಒಂದು ಸಲ ಗಟ್ಟಿಯಾಗಿ ನಿಂತ ಮೇಲೆ, ಈಗ ಕೆಲವೊಂದು ಮರಗಳಿರ್ತದೆ ನೋಡಿ, ಪ್ರತಿ ವರ್ಷ ನೀವು ಆಮೇಲೆ ಫಸಲು ಮಾತ್ರ ಕೊಯ್ಯುವಂಥದ್ದು, ಮಾವಿನ, ತೆಂಗು ಈ ಥರದ್ದು. ಆದರೆ ಸ್ಟಾರ್ಟಿಂಗ್ ಅರ್ಲಿಯರ್ ಕೆಲವೊಂದು ವರ್ಷ ಇರಲ್ಲ. ಆದರೆ ನಾನೀಗ ಅಬ್ಸರ್ವ್ ಮಾಡ್ತಿದ್ದಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹುಡುಗರಲ್ಲಿ ತಾಳ್ಮೆ ಅನ್ನೋದೇ ಇಲ್ಲ.
ಅದು ಈ MBA ಆದವಾಗೆಲ್ಲ ನಾನು ಕೇಳಿದ್ದೀನಿ, ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್, ನಾಳೆ ಹೋದ ತಕ್ಷಣ ಎ ಸಿ ಇರುತ್ತೆ, ಫ್ಯಾನ್ ಇರುತ್ತೆ, ಯು ಆರ್ ಗೆಟಿಂಗ್ 25-30 ಹೀಗೆಲ್ಲ ಹೇಳಿ ನಾರ್ಮಲ್ ಡಿಗ್ರಿ ಕ್ಲಾಸಲ್ಲೂ MBA BBA ಹೇಳಿ ಕಳಿಸ್ಬಿಡ್ತಾರೆ. ಈ ಹುಡುಗರು ಹಾಗೆ ತಿಳ್ಕೊಂಬಿಟ್ಟಿರ್ತಾರೆ. ಇಲ್ಲಿ ಬಂದು ಅವರು ಒಂದು ಏನಾದರೂ ಅವರ ಟೀಮ್ ಲೀಡರ್ ಯಾರಾದರೂ ಒಂದು ಸಲ ಹೇಳಿದ ತಕ್ಷಣ ಮಾಡೋದಿನ ಇಲ್ಲ, ನಾ ಬರಲ್ಲ ಸರ್, ಆ ಥರ ಆಗಿದೆ ಇವಾಗ ನಾವು. ಆದರೆ ತಾಳ್ಮೆಯಿಂದ ಇರುವವರು ಇದ್ದಾರೆ ಹುಡುಗರು, ಅವ್ರಿಗೆ ಬ್ರೈಟ್ ಫ್ಯೂಚರ್ ಇದೆ. ಸಡನ್ನಾಗಿ ಬೇಕು ಅಂದರೆ ಈ ಫೀಲ್ಡ್ ಅಲ್ಲ, ನಂಬಿಕೆ ಬೇಕು. ಜನರು ನಿಮ್ಮನ್ನು ನಂಬಿ ಯಾವ ಥರದಲ್ಲಿ ದುಡ್ಡು ಕೊಡಬೇಕು ಹೇಳಿ. ಈಗ ಆಗಿದೆ, ಮೊನ್ನೆ ಕುಂಭಮೇಳದಲ್ಲಿ ನಮ್ಮ RR ನಗರದಲ್ಲೇ ಒಬ್ಬ ವ್ಯಕ್ತಿ ಫೇಸ್ಬುಕ್ಕಲ್ಲೆಲ್ಲ ಇನ್ಸ್ಟಾದಲ್ಲಿ 39,000 ಇನ್ಕ್ಲೂಡಿಂಗ್ ಆಲ್ ಪ್ಯಾಕೇಜ್ ಅಂತ ಹಾಕಿದ. ಒಂದು ದಿನ ಟೆಂಟ್ದು ವ್ಯಾಲ್ಯೂ 39,000. ನಮ್ಮಲ್ಲೆಲ್ಲ ಹೇಳಿದರು, ಏನು ರೀ ನಿಮ್ದು ಜಾಸ್ತಿ. ನಮ್ಮ RR ನಗರ ಆಫೀಸಲ್ಲಿ, RR ನಗರದ ಒಂದು ಆಫೀಸ್ ಇದೆ, ಅವರು ಇನ್ಸ್ಟಾದಲ್ಲಿ ನೋಡಿದೆವು RR ನಗರದಂತೆ 39,000 ಕರ್ಕೊಂಡು ಹೋಗ್ತಂತೆ. ನೀವು ಹೇಳ್ತಾರೆ 1-2 ನೈಟಿಗೆ 62,000 ಹೇಳ್ತಾಯಿದ್ರು. ಅವರು ಹೇಳಿದರು, ಅವ್ನು ದುಡ್ಡು ಕೊಟ್ಟರು, ಅವನು ಆಮೇಲೆ ಇಲ್ಲ, ಸೈಟ್ ಮಾತ್ರ ಗಟ್ಟಿ. ನಾವು ರಿಯಲ್ ವ್ಯಾಲ್ಯೂ ಹೇಳ್ತಾಯಿದ್ವಿ, ಅಲ್ಲಿ ರೇಟ್ ಹೆಂಗೆ ಜಾಸ್ತಿ ಆಗ್ತಾಯಿದೆ ಕುಂಭಮೇಳದಲ್ಲಿ, ಅದೇ ಪ್ರಕಾರವಾಗಿ ಹೇಳ್ತಾ ಇದ್ದೀವಿ. ಇಲ್ಲಿ ರೇಟ್ ಜಾಸ್ತಿ ಆಯಿತು, ನಾಳೆ ರೇಟ್ ಜಾಸ್ತಿ ಆಯಿತು. ಸೊ ನಮ್ಮಲ್ಲಿ ಹೋದವರೆಲ್ಲ ಯಾತ್ರೆ ಮಾಡ್ಕೊಂಬಂದರು. ನಂಬಿಕೆ, ಯಾರನ್ನೂ ನೋಡಿ ದುಡ್ಡು ಕೊಡೋಕ್ಕಾಗಲ್ಲ ಇಲ್ಲಿ. ಈಗ ಬೇರೆ ಪ್ರಾಡಕ್ಟಿಗೂ ನಮಗೂ ಏನು ವ್ಯತ್ಯಾಸ ನೋಡಿ. ನೀವು ಈಗ ಎಕ್ಸಾಂಪಲ್ ಸೋನಿ TV ತೊಗೊಳ್ಬೇಕಂತ ಹೋಗ್ತೀರಿ ಒಂದು ಶೋರೂಮ್ಗೆ, ಅವ್ನು ಪ್ಲೇ ಮಾಡಿ ತೋರಿಸ್ತಾನೆ, ಸೌಂಡನ್ನು ಜಾಸ್ತಿ ಮಾಡಿ ಸೌಂಡ್ ಹೇಗಿದೆ ನೋಡಿ ಅಂತಾನೆ, ಕ್ಲಾರಿಟಿ ಆಫ್ ಪಿಕ್ಚರ್ ತೋರ್ತಾನೆ, ಎಲ್ಲ ತೋರಿಸ್ತಾನೆ. ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ನಂಬಿಕೆ ಮಾತ್ರ. ನಾವು ಎಷ್ಟು ವರ್ಷದಿಂದ ಇದ್ದೀವಿ ಮಾರ್ಕೆಟಲ್ಲಿ, 4 ಜನ ಏನು ಮಾತಾಡ್ತಾ ಇದ್ದಾರೆ. ಗೂಗಲ್ ರಿವ್ಯೂ ಎಲ್ಲ ನಂಬೋದು ಬೇಡ, ಅದು ನಾವು ನಂಬೋದೂ ಇಲ್ಲ, ಅದ್ರ ಬಗ್ಗೆ ನಾನು ಇದು ಮಾಡಲ್ಲ. ಜನರು ಪಬ್ಲಿಕ್ಕಾಗಿ ಏನು ಮಾತಾಡ್ತಾರೆ ಗೊತ್ತಾಗ್ತದೆ ನಮಗೆ, ಮೇಯ್ನ್ ಅದೇನೆ ಇಲ್ಲಿ. ಅದು ನೀವು ಸಡನ್ನಾಗಿ ಈ ಥರನೂ ಆಗುತ್ತೆ, ಆದರೆ ಅವ್ರ ಲೈಫ್ ಇಲ್ಲ. ಅವತ್ತೇನೋ ಒಂದು ಸ್ವಲ್ಪ ದುಡ್ಡು ತೊಗೊಂಡು ಅವನು ಓಡಿ ಹೋಗ್ಬೋದು, ಜನರಿಗೆ ಮೋಸ ಮಾಡ್ಬೋದು. ನಾಳೆ ಇನ್ನೊಂದು ಊರಿಗೆ ಹೋಗಬೇಕು. ನಾವು ನಿರಂತರವಾಗಿ 32 ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಇದು ಮಾಡಿಕೊಂಡೇ ಇದ್ದೀವಿ. ಯಾಕೆಂದರೆ ನಾವು ಹೇಳ್ತೀವಿ, ನಮ್ಮದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಇದೆಲ್ಲ ಜನ ನಂಬಿ ನಮ್ಮಲ್ಲಿ ಬುಕ್ ಮಾಡ್ತಾರೆ. ನಮ್ಮಲ್ಲಿ ಕ್ಲಾಶ್ ಆಗುತ್ತೆ ಎರಡೇ ಮ್ಯಾಟ್ರಿಗೆ. ಒಂದನೇದಾಗಿ ಸ್ವಲ್ಪ ನಿಮ್ಮ ರೇಟ್ ಜಾಸ್ತಿ ಅಂತ, ನಮ್ಮ ಹುಡುಗರು ಅದಕ್ಕೆ ಸರಿಯಾಗಿ ಹೇಳ್ತಾರೆ, ರೇಟ್ ಜಾಸ್ತಿ ಅಲ್ಲ, ಈ ಥರ ಮತ್ತೆ ಕಾರಣ ಏನು ಅನ್ನೋದನ್ನ ಕ್ಲಿಯರ್ ಮಾಡಿಕೊಡ್ತಿರ್ತಾರೆ. ನಾವು ಹೇಳ್ತೀವಿ. ನಾನು ನಮ್ಮ ಹುಡುಗರಿಗೂ ಹೇಳ್ತೇನೆ, ನಮ್ಮ ಸ್ಟಾಫ್ ಸಿಬ್ಬಂದಿ ವರ್ಗಕ್ಕೂ, ನೀವು ಹೇಳ್ತೀರಂದ್ರೆ ಯಾವ ಡೆಸ್ಟಿನೇಷನ್ಗೆ ಹೋಗ್ತೀನಿ ಅಂತ ಸ್ವಲ್ಪ ಗ್ರಾಹಕರಿಗೆ ಅನುಭವಕ್ಕೆ ತನ್ನಿ. ನೀವು ಹೋಗ್ತಾಯಿದ್ದೀರಾ ಯುರೋಪ್ ಅಂತ ಇಟ್ಕೊಳ್ಳೋಣ, ಯುರೋಪ್ಗೆ ಹೋಗುವಾಗ ನೀವು ಇಂಡಿಯನ್ ರುಪೀಸ್ ಇಲ್ಲಿಗೆ ಬಿಟ್ಬಿಡಿ, ನೀವು ನಮಗೆ ಕೊಡ್ತಾ ಇರೋದು ಯೂರೋ ಅಂತ ಅಲ್ಲೆಲ್ಲ ಹಾಕ್ಕೊಳ್ಳಿ. ನೀವು ಈಗ 15,000 ಡಿಫ್ರೆನ್ಸ್ ಅಂತ ಒಂದು ಟ್ರಾವೆಲ್ಸಿಂದ ಒಂದು ಟ್ರಾವೆಲ್ಸಿಗೆ ಕಂಪೇರ್ ಮಾಡ್ತೀವಿ. ಆ 15,000 ಬೇಡ, 150 ಯೂರೋ ಅಂತ ತಿಳ್ಕೊಳ್ಳಿ. ಆ 150 ಯೂರೋ ನೀವು 15 ದಿನ ಟೂರಲ್ಲಿ 10 ಯೂರೋ ಎಕ್ಸ್ಟ್ರಾ ಪರ್ ಡೇ. ಒಂದು ಒಳ್ಳೆಯದು, ಒಂದು ನಾವು ಅನ್ನ ಸಾಂಬಾರು ಎಕ್ಸ್ಟ್ರಾ ಕೊಡಿಸ್ಬಿಟ್ರೆ ಅದರಲ್ಲಿ ಮುಗಿದೋಯ್ತು. ಒಂದು ಒಳ್ಳೆ ಸ್ಟಾರ್ ಹೋಟ್ಲು ಕೊಟ್ಟರೆ, ಅದು ಹೇಳಿದ್ನಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಸ್ಪ್ರೆಡ್ಡಿಂಗ್ ಬ್ರೇಕ್ಫಾಸ್ಟ್, ಅದು ನೋಡಿದ್ರೆ ಮುಗಿದೋಯ್ತು. ಈ ಒಂದು ಕಿಚನ್ ಗ್ರೂಪ್ ಅಂತ ಇಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ನಮ್ಮ ಇಂಡಿಯಾದ. ಕಾಶಿ ಹೋದ ಒಳ್ಳೆ ಹೋಳಿಗೆ ಪಾಯಸ ಎಲ್ಲ ಮಾಡಿದಾಗಲೇ ಅವ್ರದ್ದು ದುಡ್ಡು ಮುಟ್ಟಿದೆ. ಕಿಚನ್ ಸ್ಟ್ಯಾಂಡರ್ಡ್ ಗ್ರೂಪಲ್ಲಿ 2,000-3,000 ವ್ಯತ್ಯಾಸ ಇರುತ್ತೆ ನಮಗೂ ಬೇರೆಯವ್ರಿಗೂ. ಹೇಳೋದು 3,000 ಹಾರ್ಡ್ಲಿ ಎಷ್ಟು ದಿನಕ್ಕೆ 10 ಡೇಸ್. ಪರ್ ಡೇ ಎಷ್ಟು 3,000 ರುಪೀಸ್, ಅದು 300 ರುಪೀಸ್. ಅಲ್ಲೇ ಸರ್ವಿಸಲ್ಲಿ ಬಂದುಬಿಡುತ್ತೆ. ನಂಗೆ ಯಾಕಂದರೆ ಲೋ ಕ್ವಾಲಿಟಿ ಸರ್ವಿಸ್ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸರ್, ಇವಾಗ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಮಾಧ್ಯಮದ ಪಾತ್ರ ಎಷ್ಟು ಮಟ್ಟಿಗಿದೆ ಅಂತ ಅನ್ಸುತ್ತೆ? ಮಾಧ್ಯಮದವರ ಪಾತ್ರ ತುಂಬ ಇದೆ. ಮಾಧ್ಯಮದವರು ನಮಗೆ ಏನಂದರೆ ಒಳ್ಳೆಯ ಪ್ರಚಾರ ಕೊಡ್ತಾರೆ, ಜನರಿಗೂ ಒಳ್ಳೆಯ ವಿಷಯಗಳನ್ನು ಮುಟ್ಟಿಸ್ತಾರೆ. ಆವಾಗ ಪ್ರವಾಸೋದ್ಯಮ ನೋಡಿ, ಮೊನ್ನೆ ಏನು ಕಾಶ್ಮೀರದ ಇದಾಗಿರ್ಬೋದು, ಯಾವುದೋ ಫ್ಲಡ್ ಆಗಿರ್ಬೋದು, ಆ ಟೈಮಲ್ಲಿ ಮಾಧ್ಯಮದವರು ತುಂಬ ವಿಚಾರವನ್ನು, ಡಿಜಿಟಲ್ ಮೀಡಿಯಾ ಇರ್ಬೋದು ಅಥವಾ ಪೇಪರ್ ಮೀಡಿಯಾ ಇರ್ಬೋದು, ಜನರಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಈಗ ಕಾಶ್ಮೀರದಲ್ಲಿ ಇಷ್ಟು ಜನ ಇದಾಗಿದೆ, ಕಾಶ್ಮೀರದಿಂದ ನಮ್ಮ ಜನರು ಬರ್ತಾಯಿದ್ದಾರೆ, ಇಂಥಲ್ಲಿ ಫ್ಲಡ್ ಆಗಿದೆ, ನೇಚರ್ ಕೆಲಾಮಿಟೀಸ್, ಇದನ್ನೆಲ್ಲ ಪೊಲಿಟಿಕಲ್ ಡಿಸ್ಟರ್ಬೆನ್ಸಸ್, ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತದೆ. ಅದು ಒಂಥರ ಪ್ರವಾಸೋದ್ಯಮಕ್ಕೆ ಹೆಲ್ಪ್ಫುಲ್. ಇವನ್ ನಮಗೂ ತಿಳ್ಕೊಳ್ಳಿಕ್ಕಾಗ್ತದೆ. ಇವತ್ತು ಯಾವುದೋ ಒಂದು ನಿಮ್ಮ ಪತ್ರಿಕೆಯವ್ರು ಬರೆದ್ರೆ, ಇದರಲ್ಲಿ ಭೂಕಂಪ, ಕಾಶ್ಮೀರದಲ್ಲಿ ಈ ಥರ ಆಯಿತು, ಪಹಲ್ಗಾಮ್ ಅಟ್ಯಾಕ್ ಆಯಿತು,
ನಮ್ಮ ವಿಷಯ ಗೊತ್ತಿಲ್ಲದಿದ್ರೆ ಈಗ ನಾವು ಡಿಜಿಟಲ್ ಅದು ಟಿ ವಿ ಆರ್ ಪೇಪರ್ ಮೀಡಿಯಾದಿಂದ ತಿಳಿಬೇಕಾಗ್ತದಲ್ಲ, ಹಾಗೆ ಅದು ಸಹ ಪ್ರವಾಸೋದ್ಯಮದ ಒಂದು ಭಾಗವೇ ಆಗಿರ್ತದೆ. ಸರ್, ಇವಾಗ ಮುಖ್ಯವಾಗಿ ನಾನು ಕೇಳಬೇಕಾಗಿರುವಂಥದ್ದು, ನೀವು ನೋಡ್ಕೊಂಡು ಬಂದಿರ್ಬೋದು ಪ್ರವಾಸಿ ಪ್ರಪಂಚದ ಬೆಳವಣಿಗೆ ಯಾವ ಥರ ಇದೆ. ನಿಯರ್ಲಿ 1 ಇಯರ್ ಹತ್ರ ಆಗ್ತಾ ಬಂತು. ಸೊ ಪ್ರವಾಸಿ ಪ್ರಪಂಚ ಅಂದರೆ ನಿಮ್ಗೆ ಏನು ಅನಿಸುತ್ತೆ? ಅದರಲ್ಲೂ ಈ ಥರದ ಒಂದು ಹೊಸ ಪ್ರಯತ್ನವನ್ನು ಮಾಡಿರುವಂತಹ ವಿಶ್ವೇಶ್ವರ ಭಟ್ರ ಪ್ರಯತ್ನದ ಬಗ್ಗೆ ಏನು ಅನಿಸುತ್ತೆ ಸರ್? ಅದನ್ನು ನಾನು ಮುಂಚೆನೇ ಹೇಳಬೇಕು ಅಂತಿದ್ದೆ. ನಾವು ವಿಶ್ವೇಶ್ವರ ಭಟ್ರ ಜೊತೆಗೆ ಜಪಾನಿಗೆ ಹೋದವಾಗ ಅವ್ರು ಹೇಳ್ತಾಯಿದ್ರು, ಈ ಥರ ಒಂದು ತರ್ತಾ ಇದ್ದೀನಿ, ಏನೇನು ನಿಮ್ಮದೇನಾದರೂ ಇದೆಯಾ, ಐಡಿಯಾಸ್ ಇದೆಯಾ ಅಂತ ಕೇಳಿದೆ. ನಾನು ಹೇಳಿದೆ, ನೀವೇ ಒಂಥರ ವಿಶ್ವಕೋಶ ಇದ್ದಂಗೆ, ನಿಮ್ಗೆ ಐಡಿಯಾ ಕೊಡೋಷ್ಟು ನಾವೇನಿಲ್ಲ. ಆಮೇಲೆ ಈ ಥರದ್ದೊಂದು ಸಾಹಸಕ್ಕೆ ಕೈ ಹಾಕಿದಾರಂತ ನನಗೂ ಒಂಥರ ಆಶ್ಚರ್ಯ ಆಯಿತು. ಅವರು ಪ್ರವಾಸದ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ. ವಿದೇಶ ಕಾಲ ಬುಕ್ ಓದಿದರೆ ಗೊತ್ತಾಗ್ತದೆ. ಕಳಿಸಿದೆ ಫೋಟೋ. ಅಲ್ಲಿ ಏರ್ಪೋರ್ಟಲ್ಲಿ ಫ್ಲೈಟಿಗೆ ವೆಯ್ಟ್ ಮಾಡುವಾಗ ಇದು. ಸೊ ಪ್ರವಾಸಿ ಪ್ರಪಂಚ ತುಂಬ ಅದ್ಭುತವಾಗಿದ್ದಕ್ಕೋಸ್ಕರ ನಾನು ಎಲ್ಲ ಕಡೆ ಕ್ಯಾರಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗದು ತಪ್ಪಿಸ್ಕೋಬಾರ್ದು ಓದೋದು ಅಂತ. ಯಾವುದೇ ಆರ್ಟಿಕಲ್ ಮಿಸ್ ಆಗಬಾರ್ದು. ಈ ವಾರದ್ದು ನಾನೇನಾದರೂ ಇಲ್ಲ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ತೆಗೆದಿಟ್ಟಿರ್ತಾರೆ, ಬರುವ ವಾರ ಬಂದ ತಕ್ಷಣ ಓದ್ತೇವೆ. ಸೊ ಇದೊಂದು ಪ್ರವಾಸಿ ಪ್ರಪಂಚದಂಥದ್ದು ಒಂದು ಸಾಹಸ ಕೈ ಹಾಕಿದ ವಿಶ್ವೇಶ್ವರ ಭಟ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಅದರಲ್ಲಿ ಬರುವಂಥ ಒಂದು ಇದಿದೆಯಲ್ಲ, ನಮ್ಮ ಓದುಗರು, ಕರ್ನಾಟಕದ ಓದುಗರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇಂಥದ್ದು ಒಂದು ವಿಶೇಷವಾದ ಏನಿದೆಯಲ್ಲ ಸಾಹಸಕ್ಕೆ ಕೈ ಹಾಕುವುದಕ್ಕೆ ವಿಶ್ವೇಶ್ವರ ಭಟ್ರಂಥವರೇ ಆಗಬೇಕು. ಮತ್ತು ಬೇರೆ ಅಂದರೆ ಸ್ವಲ್ಪ ಒಂದು ಹೋಲ್ ಓನರ್ಶಿಪ್ ಇರುವಂಥವರೇ ಇದಕ್ಕೆ ರಿಸ್ಕ್ ತೊಗೊಳ್ಲಿಕ್ಕೆ ಆಗ್ತದೆ. ಯಾವುದಾದ್ರೂ ಕಂಪನಿ ಅಂದರೆ ಎಷ್ಟು ಲಾಭ ಆಗ್ಬೋದಾ, ಲಾಸ್ ಆದರೆ ಹೇಗೆ, ಈ ಥರದ್ದೆಲ್ಲ ಆಲೋಚನೆ ಮಾಡ್ತೀವಲ್ಲ ನಾವು ಯಾವುದೇ ಒಂದು ಇದು ಮಾಡಬೇಕಾದ್ರೆ. ಮತ್ತು ಎಷ್ಟು ದಿನ ರನ್ ಆಗ್ಬೋದು ಅಂತ. ಈಗ ನೋಡ್ತಿರಲ್ಲ, ಪ್ರತಿ ವಾರವೂ ಎಷ್ಟೊಂದು ಮುಂದೆ ಬಂದಿದೆ ವಿಶ್ವೇಶ್ವರ ಭಟ್ರು ಮತ್ತು ಅವರ ಟೀಮ್ಗೆ, ಮತ್ತು ಎಲ್ಲ ಆರ್ಟಿಕಲ್ ಬರೆಯೋರಿಗೆ. ಅದರಲ್ಲಿ ರಂಗಸ್ವಾಮಿ ಅವ್ರದ್ದು ಇರ್ಬೋದು, ರಾಧಾಕೃಷ್ಣ ಹೊಳ್ರದ್ದು ಇರ್ಬೋದು, ಆಮೇಲೆ ಬೇರೆ ಬೇರೆ ತುಂಬ ಇದೆ, ಹೇಳೋದಕ್ಕೆ ಹೋದರೆ ಸುಮಾರಿದೆ. ಅಲ್ಲಿ ಎಲ್ಲರದ್ದು ಆರ್ಟಿಕಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಪ್ರವಾಸಿ ಪ್ರಪಂಚ ಇನ್ನಷ್ಟು ಬೆಳೀತಾ ಇರಲಿ, ಅದ್ರ ಜೊತೆ ನಾವು ಬೆಳಿತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಟ್ರಾವೆಲ್ ಟಾಕ್ಸ್ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ, ಅದರ ಜೊತೆಗೆ ಅಡಿಗಾಸ್ ಯಾತ್ರೆ ನಡೆದು ಬಂದಿರುವಂತಹ ಹಾದಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ನೀವು ಹಂಚಿಕೊಂಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ, ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಟಾಕ್ಸ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ಬಿಹಾರವೇ ವಿಶ್ವ. ಪ್ರವಾಸಿ